ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹಾಭಾರತದ ವಿಶೇಷವಾಗಿ ಭಗವದ್ಗೀತೆಯ ಆಸಕ್ತ ಪ್ರೇಕ್ಷಕರೇ, ವೀಕ್ಷಕರೇ, ವಿಮರ್ಶಕರೇ, ಚಿಂತಕರೇ, ಭಗವದ್ಗೀತೆಯ ಕೊನೆಗೆ ಬರ್ತಾ ಇದ್ದೇವೆ. ಪುರುಷೋತ್ತಮ ಪ್ರಾಪ್ತಿ ಯೋಗದ ತನಕ ನಾವು ಹಿಂದಿನ ಸಂಚಿಕೆಯ ತನಕ ಬಂದೆವು. ಪುರುಷೋತ್ತಮ ಪ್ರಾಪ್ತಿ ಯೋಗದಲ್ಲಿ ಇರತಕ್ಕಂಥ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ, ಆ ರಹಸ್ಯವನ್ನು ಅರ್ಥ ಮಾಡಿಕೊಂಡರೆ ಪುರುಷೋತ್ತಮ ನಮಗೆ ಪ್ರಾಪ್ತಿಯಾಗುತ್ತಾನೆ ಅಥವಾ ಪುರುಷೋತ್ತಮ ಲೋಕ ನಮಗೆ ಪ್ರಾಪ್ತಿಯಾಗುತ್ತೆ ಅನ್ನುವುದನ್ನ ವಿಸ್ತಾರವಾಗಿ ಅಲ್ಲದಿದ್ದರೂ ತಾತ್ಪೂರ್ತಿಕವಾಗಿ ಚಿಂತನೆ ಮಾಡಿದ್ದಾಯಿತು. ಇದೀಗ ನಾವು 16ನೆಯ ಅಧ್ಯಾಯವನ್ನು ಕುರಿತು ಚಿಂತಿಸಬೇಕಾಗಿದೆ. 16ನೆಯ ಅಧ್ಯಾಯದ ಹೆಸರು ದೈವಾಸುರ ಸಂಪದ್ವಿಭಾಗ ಯೋಗ. ಸ್ವಲ್ಪ ದೊಡ್ಡದಿದೆ ಹೆಸರು, ಯಾಕೆಂದರೆ ವಿಷಯವೂ ಅಷ್ಟೇ ತೀಕ್ಷ್ಣವಾಗಿದೆ. ದೈವ ಹಾಗೂ ಅಸುರೀ ಪ್ರವೃತ್ತಿಗಳು, ಸುರರ ಲಕ್ಷಣ, ಅಸುರರ ಲಕ್ಷಣ, ಇದನ್ನ ನಾವು ತಿಳ್ಕೊಂಡ್ರೆ ನಮ್ಮಲ್ಲಿ ಯಾವ ಲಕ್ಷಣ, ನಮ್ಮಲ್ಲಿ ಯಾವ ಗುಣ ಇದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಒಂದು ಸತ್ಯ, ಯಾವನೇ ಒಬ್ಬ ಮನುಷ್ಯ ಸಂಪೂರ್ಣ ಅಸುರನೂ ಅಲ್ಲ, ಸಂಪೂರ್ಣ ಸುರನೂ ಅಲ್ಲ. ದೈವಾಸುರರ ಗುಣಗಳೆರಡೂ ನಮ್ಮಲ್ಲಿವೆ, ಇರುತ್ತೆ. ಇದಕ್ಕಿದ್ದ ಹಾಗೆ ಅಸುರಿ ಗುಣ, ಇದಕ್ಕಿದ್ದ ಹಾಗೆ ಸುರ, ಹೀಗಿರಲ್ಲ. ಆದರೆ ನಾವು ಅಸುರಿ ಗುಣಗಳನ್ನು ಬೆಳೆಸಿಕೊಳ್ಳುತ್ತೇವೋ ದೈವಿ ಗುಣಗಳನ್ನು ಬೆಳೆಸಿಕೊಳ್ಳುತ್ತೇವೋ ಅನ್ನೋದು ಮುಖ್ಯ. ಹುಟ್ಟುತ್ತಾ ಇದ್ದ ಹಾಗೆ ಕೇವಲ ದೈವಿ ಗುಣಗಳು, ಇಲ್ಲ 10 ಕೋಟಿಗೊಬ್ಬರಿಗೆ ಬರ್ಬೋದು. ಕೇವಲ ಅಸುರಿ ಶಕ್ತಿ, ಅದು ಲಕ್ಷಕ್ಕೊಬ್ಬರಿಗೂ ಬರ್ಬೋದು. ಆದರೆ ಅದರ ಸಂಖ್ಯೆ ಜಾಸ್ತಿ. ತರಗತಿ ತಗೊಂಡ್ರೆ ಗಲಾಟೆ ಮಾಡೋರೆ ಜಾಸ್ತಿ ಇರ್ತಾರೆ. ಇಡೀ ತರಗತಿ ಗದ್ದಲದಿಂದ ಕೂಡಿರುತ್ತೆ. ಗಂಭೀರವಾಗಿರೋ ಎಲ್ಲೋ ಒಂದು 10-15 ಜನ ಸುಮ್ಮನೆ ಕೂತಿರ್ತಾರೆ. ಎಲ್ಲಿ? ಹೀಗಾಗಿ ಜಗತ್ತಿನಲ್ಲಿ ಅಸುರರು ಹಾಗೂ ಸುರರು, ಸುರರಲ್ಲಿ ಕೆಲವು ಗುಣಗಳಿವೆ, ಅಥವಾ ನಮ್ಮಲ್ಲಿರತಕ್ಕಂಥ ಗುಣಗಳು ದೈವಿ ಗುಣಗಳು, ಅಥವಾ ದೈವಿ ಗುಣಗಳನ್ನು ಹೊಂದಿರಬೇಕು. ನಾವು ಅಂತಹ ಗುಣಗಳನ್ನು ಅಭಿವೃದ್ಧಿಗೊಳಿಸ್ಕೋಬೇಕು. ಆಗ ನಮ್ಮಲ್ಲಿ ದೈವಿ ಗುಣ ಜಾಸ್ತಿ ಆಗುತ್ತೆ. ತದ್ವಿರುದ್ಧವಾದ ಗುಣಗಳನ್ನು ವೃದ್ಧಿ ಮಾಡಿಕೊಂಡ್ರೆ ನಾವು ಅಸುರರಾಗುತ್ತೇವೆ, ಅಸುರಿ ಗುಣಗಳು ನಮ್ಮಲ್ಲಿರುತ್ತವೆ ಅನ್ನುವ ಸ್ಥೂಲ ತಳಹದಿಯ ಮೇಲೆ 16ನೆಯ ಅಧ್ಯಾಯ ವಿವರಿಸಲ್ಪಟ್ಟಿದೆ. ಹೀಗಾಗಿ ದೈವಾಸುರ ಸಂಪದ್ವಿಭಾಗ ಯೋಗವನ್ನ ನೋಡೋಣವೇ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂ ಚೈವ ತತೋ ಜಯಮುದೀರಯೇತ್. ಮತ್ತೆ ನೆನಪಿಟ್ಟುಕೊಳ್ಳಬೇಕಾದ್ದು, ಈ ನಾವು ಕೃಷ್ಣ ಮಾಡಿರತಕ್ಕಂಥ ಪಟ್ಟಿಯನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅವು ತನ್ನಿಂದ ತಾನೇ ನಮ್ಮಲ್ಲಿ ಇದ್ದೇ ಇರುತ್ತೆ ಅಂತ ಅಲ್ಲ. ಅಂತಹ ಗುಣಗಳು ಯಾರಲ್ಲಿ ಇರುತ್ತದೋ ಅವರಲ್ಲಿ ದೈವಿ ಸ್ವಭಾವ ಇರುತ್ತೆ ಅಂತ. ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಈ ಗುಣಗಳು ಹುಟ್ಟುತ್ತೆ. ಅಥವಾ ಇಂತಹ ಗುಣಗಳನ್ನು ನಾವು
ಬೆಳೆಸಿಕೊಂಡರೆ, ಅಭ್ಯಾಸ ಮಾಡಿಕೊಂಡರೆ ಭವಂತಿ ಸಂಪದಂ ದೈವಿ, ದೈವಿ ಸಂಪತ್ತು ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ. ದೈವದ ಕಡೆಗೆ ನಾವು ಹೋಗುತ್ತೇವೆ, ಅಸುರರ ಕಡೆಗೆ ಹೋಗುವುದಿಲ್ಲ. ಹಾಗಾದರೆ ದೇವರಲ್ಲಿ ಇರಬಹುದಾದಂತಹ, ದೇವರಲ್ಲಿ ಇರಬೇಕಾದಂತಹ ಗುಣಗಳು ಯಾವುದು? ಅವರಲ್ಲಿ ಅವು ಇದೆಯಾ ಇಲ್ಲವಾ ಅಂತ ನಾವು ಪ್ರಶ್ನೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಅವರ ಕಥೆಗಳನ್ನ, ಅವರ ವಿಚಾರಗಳನ್ನ, ಅವರ ಪೌರಾಣಿಕ ವಿವರಣೆಗಳನ್ನ ನೋಡಿದರೆ ಕೃಷ್ಣ ಹೇಳ್ತಾ ಇದ್ದಾನೆ, ಇವು ದೈವಿ ಗುಣಗಳು. ಆ ಗುಣಗಳನ್ನು ನಾವು ಅಳವಡಿಸಿಕೊಳ್ಳಬೇಕು. ನಮ್ಮಲ್ಲಿ ಇಲ್ಲದೇ ಇದ್ದರೆ ಬೆಳೆಸಿಕೊಳ್ಳಬೇಕು, ಸ್ವಲ್ಪ ಇದ್ದರೆ ಅದನ್ನ ವೃದ್ಧಿಪಡಿಸಿಕೊಳ್ಳಬೇಕು. ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗೇನ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಮಕ್ರೋಧಃ ತಪಃ ಶಾಂತಿರಪೈಶುನಂ ದಯಾಭೂತೇಶ್ವಲೋಲುಪ್ತಂ ಮಾರ್ದವಂ ಹ್ರೀರಚಾಫಲಂ ತೇಜ ಇತ್ಯಾದಿಯಾಗಿ ವರ್ಣನೆ ಮಾಡುತ್ತೆ. ತೇಜ, ಕ್ಷಮ, ಧೃತಿ, ಶಾಂತಿ ಇವುಗಳೆಲ್ಲ ಇದ್ದರೆ ಭವಂತಿ ದೈವ ಸಂಪದಂ ದೈವೀ ಅಭಿಜಾತಸ್ಯ ಭಾರತ. ಈಗ ಇವುಗಳನ್ನ ಕೆಲವನ್ನಾದರೂ ಒಂದೊಂದೇ ಗುಣಗಳನ್ನ ಒಂದೊಂದು ಸ್ವಲ್ಪ ಸ್ವಲ್ಪ ನೋಡೋಣ. ಬಹಳ ದೀರ್ಘವಾಗಿ ಮಾತಾಡಬೇಕಾದ್ದು ಒಂದೊಂದು ಗುಣಗಳ ಬಗ್ಗೆಯೂ ನಾವು ವಿಸ್ತಾರವಾಗಿ ಮಾತಾಡಬೇಕು. ಮೊದಲಿನಿಂದಲೂ ಇರತಕ್ಕಂಥ ಹೇಳಿಕೆ ಅದೇನೆ. ಆದರೆ ನಮಗಿರತಕ್ಕಂಥ ಕಾಲದ ಮಿತಿಯಲ್ಲಿ ತುಂಬ ಸರಳವಾಗಿ ಪ್ರಯತ್ನ ಪಟ್ಟು ಬಹಳ ಕಡಿಮೆ ಅವಧಿಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡಬೇಕು. ಈ ಒಂದು 16ನೇ ಅಧ್ಯಾಯ ದೈವಾಸುರ ಸಂಪದ್ ವಿಭಾಗ ಯೋಗವನ್ನ ಮಾತಾಡಬೇಕಾದ್ರೆ ಕನಿಷ್ಠ ಒಂದು ವಾರ ಬೇಕಾಗುತ್ತೆ. 1.5 ಗಂಟೆ ಚರ್ಚೆ ಮಾಡಿದರೆ ಅಷ್ಟು ಸುದೀರ್ಘವಾಗಿರತಕ್ಕಂಥ ವಿಷಯ ಬಾಹುಳ್ಯವನ್ನು ಹೊಂದಿರತಕ್ಕದ್ದು. ಅಭಯಂ ಮೊಟ್ಟ ಮೊದಲನೇ, ನೀವು ಭಯ ಇರಲ್ಲ ಅಂತ. ಅಭಯಂ, ಅವನು ಬೇರೆಯವರಿಗೆ ಅಭಯವನ್ನು ನೀಡುತ್ತಾನೆ ಅಂತ. ಏನಪ್ಪ ಇದು ಭಯ ಇಲ್ಲದೆ ಇರೋದು? ಹೇಗೆ ಭಯ ಇಲ್ಲದೆ ಇರೋದಕ್ಕಾಗತ್ತೆ? ಪ್ರಾಣಿ ಸಹಜ ಪ್ರವೃತ್ತಿಯ ಭಯ. ಇರುವೆಯಿಂದ ಹಿಡ್ಕೊಂಡು ಆನೆ ತನಕ, ತಿಮಿಂಗಿಲದ ತನಕ ಪ್ರಾಣಿ ಸಮೂಹವೆಲ್ಲ ಮನುಷ್ಯನನ್ನು ಸೇರಿಸಿಕೊಂಡು ಭಯದಲ್ಲೇ ಬದುಕುತ್ತಿರುತ್ತದೆ. ಅದಕ್ಕೆ ಇದನ್ನೆಲ್ಲ ಬಹಳ ವಿಸ್ತಾರವಾಗಿ ಮಾತಾಡಬೇಕು ಅಂತ ಹೇಳಿ. ಅಭಯಂ, ಭಯವಿಲ್ಲದೆ ಇರೋದು ಅಂತ ಸುಮ್ಮನೆ ಹೇಳಿಬಿಟ್ರೆ ಅದು ಅರ್ಥ ಆಗೋದಿಲ್ಲ ನಮಗೆ. ಭಯವಿಲ್ಲದ ಮನಸ್ಥಿತಿ ನನಗೆ ಇರಬೇಕಾಗಿದ್ರೆ ನನಗೆ ಒಂದು ಪರಮ ಸತ್ಯ ಗೊತ್ತಾಗಬೇಕು. ಅದನ್ನೇ ಆ ಶ್ಲೋಕಾರ್ಧದ ಕೊನೆಯಲ್ಲಿ ಹೇಳಿರ್ತಕ್ಕಂಥದ್ದು. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗೇನ ವ್ಯವಸ್ಥಿತಿ. ಜ್ಞಾನ ಯೋಗ ಅನ್ನುವುದರ ವ್ಯವಸ್ಥೆ ನನ್ನ ತಲೆಯಲ್ಲಿ ಆಗಿರಬೇಕು. ಯೋಗಗಳು ಬೇಕಾದಷ್ಟಿದೆ ಎಂದು ಮಾತಾಡ್ಕೊಂಡು ಬಂದಿದ್ದೀವಿ. ಜ್ಞಾನ ಯೋಗ ಅಂದ್ರೆ ಅರ್ಥವೇನು ಅದನ್ನು ಚಿಂತನೆ ಮಾಡಿಬಿಟ್ಟಿದ್ದೀವಿ ಈಗಾಗಲೇ. ಈ ಕ್ಷಣದಲ್ಲಿ ಅದನ್ನ ಹಾಗೆ ನೋಡೋದಾದ್ರೆ ಒಂದು ಪರಮ ಸತ್ಯವನ್ನು ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ಏನು? ನನ್ನದೇನೋ ನಡೆಯಲ್ರಿ. ನಾನು ಬಯಸಿ ಹುಟ್ಟಬೇಕು ಅಂತ ಹುಟ್ಟಿಲ್ಲ, ಹುಟ್ಟಿದ್ದೇನೆ ಅಷ್ಟೇನೆ. ಆಕಸ್ಮಿಕವಾಗಿ ಹೋಗಬೇಕು ಅಂತ ಹೋಗಲ್ಲ, ಹೋಗ್ತೀನಿ. ಹೋಗ್ಬೇಕು ಅಂದ್ರೆ ಹೋಗೋಕ್ಕಾಗಲ್ಲ, ಹೋಗಲ್ಲ ಅಂದ್ರೆ ಹೋಗದೆ ಇರೋಕ್ಕಾಗಲ್ಲ. ಹುಟ್ಟುವುದು ಹೋಗುವುದಷ್ಟೇ ಅಲ್ಲ, ಜೀವನದ ಪ್ರತಿಯೊಂದು ಘಟ್ಟವು ಯಾವುದೋ ಒಂದು ಶಕ್ತಿಯ ನಿರ್ದೇಶನದಂತೆ ನಡೀತಾ ಇದೆ. ಇದು ಜ್ಞಾನ, ಇದೇ ಜ್ಞಾನ ಯೋಗ. ಇದನ್ನು ನಾನು ಅರ್ಥ ಮಾಡ್ಕೋಬೇಕು. ಜ್ಞಾನ ಯೋಗೇನ ವ್ಯವಸ್ಥಿತಿ. ನನ್ನ ಮನಸ್ಸು ಈ ಜ್ಞಾನ ಯೋಗವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಹಾಗೆ ಅರ್ಥ ಮಾಡ್ಕೊಂಡಿದ್ರೆ ಆ ಭಯಂ, ನನಗೆ ಭಯ ಇರಲ್ಲ. ಯಾಕಿರಲ್ಲ? ನಾನೇನು ಮಾಡ್ತಾನೆ ಇಲ್ಲಯ್ಯ.
ನನ್ನ ಜೀವನದಲ್ಲಿ ನಡೆದು ಹೋಗ್ತಾ ಇರತಕ್ಕಂಥ ಘಟನೆಗಳು ಸುಖ ಕೊಡುತ್ತೆ, ದುಃಖ ಕೊಡುತ್ತೆ. ಆದರೆ ನಾನು ಮಾಡ್ತಾ ಇದ್ದೀನಿ ಎನ್ನತಕ್ಕಂಥ ಕರ್ತೃತ್ವವೋ, ನನ್ನ ಪ್ರಯತ್ನ ಅನ್ನತಕ್ಕಂಥದ್ದು, ನನ್ನಿಂದ ಆಯಿತು ಅನ್ನತಕ್ಕಂಥದ್ದು, ಇಂತಹ ಭಾವಗಳಿಗೆ ನಾನು ಅಂಟಿಕೊಂಡಾಗ ನನಗೆ ಸುಖನೂ ಸಿಗುತ್ತೆ, ದುಃಖನೂ ಸಿಗುತ್ತೆ. ದುಃಖ ಸಿಗುತ್ತೆ ಅಂದಾಗ ನನಗೆ ಭಯ ಆಗುತ್ತೆ, ಹೆದರಿಕೆ ಆಗುತ್ತೆ. ಏನೋ ಹೆಚ್ಚು ಕಮ್ಮಿ ಆಗಬಹುದು, ಅಥವಾ ಹೆಚ್ಚು ಕಮ್ಮಿ ಆಗುತ್ತೆ, ಅದರಿಂದ ನನಗೆ ಕೆಟ್ಟ ಹೆಸರು ಬರುತ್ತೆ, ಅಥವಾ ಅದರಿಂದ ನನಗೆ ನಷ್ಟ ಆಗುತ್ತೆ, ಅಥವಾ ಜನರ ಜೊತೆಗೆ ನನ್ನ ವಿರೋಧ ಆಗುತ್ತೆ, ಇತ್ಯಾದಿ ಇತ್ಯಾದಿ. ಭಯ. ಭಯಕ್ಕೆ ಮೂಲವಾದ ಕಾರಣವೇ ನಾನು ಮಾಡತಕ್ಕಂಥ ಕೆಲಸದಲ್ಲಿ ಜಯವೋ ಅಪಜಯವೋ ಅನ್ನತಕ್ಕಂಥ ಸಂದಿಗ್ಧತೆಯಿಂದಾಗಿ ಅಕಸ್ಮಾತ್ ಅಪಜಯವಾದ್ರೆ ಹೇಗೆ? ಅರೆ ನಂದು ಯಾವುದು ಇಲ್ರಿ, ಏನಾಗಬೇಕೋ ಮಾತಾಡಿದಷ್ಟು ಸುಲಭ ಅಲ್ಲ ಇದು. ಮಾತಾಡಬಹುದು ವೇದಿಕೆಯಲ್ಲಿ ಕೂತ್ಕೊಂಡು, ಆದರೆ ಅನುಭವಿಸಬೇಕಾಗಿದ್ದರೆ ಅಷ್ಟು ಸುಲಭ ಅಲ್ಲ. ಅಭಯಂ, ಭಯವೇ ಇಲ್ಲದ ಮನುಷ್ಯ ಗೊತ್ತಿಲ್ಲ. ಆಗಲೇ ಹೇಳಿದಾಗೆ ಕೋಟಿಗಳು ಯಾರೋ ಒಬ್ಬರು ಇಬ್ಬರು ಸಿಗಬಹುದೇನೋ ಹಾಗೆ. ಅಭಯಂ ಸತ್ವ ಸಂಶುದ್ಧಿ, ಶುದ್ಧವಾಗಿರ್ಬೇಕ್ರಿ. ಆಗತ್ತೆಯೇ? ಪ್ರಾರಂಭದಲ್ಲೇ ಹೇಳ್ಬಿಟ್ಟೆ, ಈ ಎಲ್ಲಾ ಗುಣಗಳು ಇರುತ್ತದೆ ಅಂತ ಅರ್ಥ ಅಲ್ಲ. ಸತ್ವ ಇರಬೇಕು ನನ್ನಲ್ಲಿ, ಅಂದ್ರೆ ಸಾತ್ವಿಕತೆ ಇರಬೇಕು ನನ್ನಲ್ಲಿ. ಸತ್ವ ಸಂಶುದ್ಧಿ, ಶುದ್ಧವಾಗಿ ನಾನು ಬದುಕ್ತೀನಿ ಅಂತ ಬದುಕಿದ್ರೆ ನಾವು ಬದುಕಲ್ಲಪ್ಪ, ನೂರಾರು ದೋಷಗಳಿರುತ್ತೆ. ದೈವಾಸುರ ಸಂಪದ್ ವಿಭಾಗದಲ್ಲಿ ಪ್ರಾರಂಭದಲ್ಲಿಯೇ ದೈವದ ಗುಣಗಳನ್ನು ವರ್ಣನೆ ಮಾಡ್ತಾ ಇರತಕ್ಕಂಥದ್ರ ಉದ್ದೇಶ ನಾವು ಇಂತಹ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಅಂತ. ಅವಯಂ ಸತ್ವ ಸಂಶುದ್ಧಿ ಜ್ಞಾನಯೋಗೇನ ವ್ಯವಸ್ಥಿತಿ. ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಆರ್ಜವಂ ಎರಡನೇ ಸಾಲಿನ ಕೊನೆ ಪದ, ಮೊದಲನೇ ಪದ ದಾನ. ದಾನಂ ದಮಶ್ಚ ಯಜ್ಞಶ್ಚ, ದಾನ ಮಾಡತಕ್ಕದ್ದು. ನಾನು ಯಾವಾಗ ದಾನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಗೊತ್ತಾ? ನಾನು ನನ್ನ ಜೀವನವನ್ನ ಸಂಕೀರ್ಣ ಮಾಡಿಕೊಳ್ಳದೇ ಇದ್ದಾಗ, ನಾನು ನನ್ನ ಜೀವನಕ್ಕೆ ಅಂಟಿಕೊಳ್ಳದೇ ಇದ್ದಾಗ, ನಾನು ನನ್ನ ಜೀವನದಲ್ಲಿ ಎಲ್ಲವನ್ನೂ ಸಂಗ್ರಹಿಸಿ ಇಟ್ಟುಕೊಳ್ಳದೇ ಇದ್ದಾಗ ಆಗ ನಾನು ದಾನ ಮಾಡಬಹುದು. ಇವೆಲ್ಲ ಹೇಳಿದ್ನಲ್ಲ, ಹಾಗೆ ಮಾಡ್ಕೊಡ್ತಿದ್ದಾಗ, ಹೀಗೆ ಮಾಡದೇ ಇದ್ದಾಗ ಅದು ಯಾವಾಗ ಸಾಧ್ಯ ಆಗತ್ತೆ ಅಂದ್ರೆ ಆರ್ಜವಂ, ನಾನು ಸರಳವಾಗಿದ್ದಾಗ. ಯಾವ್ದೋ ಬಿಳಿ ಬಟ್ಟೆ ಹಾಕೊಂಡ್ಬಿಟ್ರೆ ಅಥವಾ ಯಾವ್ದೋ ಕಾವಿ ಬಟ್ಟೆ ಹಾಕೊಂಡ್ಬಿಟ್ರೆ ಸರಳವಾಗಿರ್ತಾರೆ ಅಂತ ಅರ್ಥ ಅಲ್ಲ. ನೀವು ಯಾವ ಬಟ್ಟೆ ಹಾಕೊಳ್ತೀರಿ, ನೀವು ಯಾವ ನಗವನ್ನು ಧರಿಸ್ತೀರಿ ಅಥವಾ ಬಟ್ಟೆ ಹಾಕೊಳ್ಳೋದಿಲ್ಲ, ಇದು ಯಾವುದೂ ನಿಮ್ಮ ಸರಳತೆಗೆ ದ್ಯೋತಕ ಅಲ್ಲ. ಸರಳವಾಗಿರತಕ್ಕಂಥದ್ದು ಅಂದ್ರೆ ನ್ಯಾಯವಾಗಿರತಕ್ಕಂಥದ್ದು, ಸತ್ಯವಾಗಿರತಕ್ಕಂಥದ್ದು, ಹಾಗೂ ಜ್ಞಾನಯೋಗಕ್ಕೆ ಅಂಟಿಕೊಂಡಿರತಕ್ಕಂಥದ್ದು. ಆ ಸರಳತೆ ನನಗೆ ಬರಬೇಕಾದ್ರೆ ಈ ಗುಣಗಳಿರಬೇಕು. ದಾನ ಮಾಡತಕ್ಕಂಥ ಬುದ್ಧಿ. ದಮಶ್ಚ ಅಂದ್ರೆ ನನ್ನ ಇಂದ್ರಿಯ ಆಸಕ್ತಿಯನ್ನ ದಮನ ಮಾಡತಕ್ಕಂಥದ್ದು. ಯಜ್ಞಶ್ಚ, ಯಾವುದೋ ನನ್ನ ಆಯುಷ್ಯ ಅತ್ಯಂತ ಮಿತಿಯಾದ್ದರಿಂದ ನನಗೆ ನನ್ನ ಆಯುಷ್ಯ ಮುಗಿದ ಮೇಲೆ ಎಲ್ಲಿ ಹೋಗ್ತೀನಿ ಏನೋ ಜ್ಞಾನ ಇಲ್ಲವಾದ್ದರಿಂದ, ಯಾರಿಗೂ ಇಲ್ಲವಾದ್ದರಿಂದ, ಅಂತೂ ನಾನು ಎಲ್ಲಿಂದಲೋ ಬಂದಿದ್ದೀನಿ ಎನ್ನುವ ಅರಿವು ಇರೋದ್ರಿಂದ, ಬಂದವನು ಎಲ್ಲಿಗೋ ಹೋಗಬಹುದು ಅನ್ನತಕ್ಕಂಥ ಒಂದು ಆಲೋಚನೆ ಇರೋದ್ರಿಂದ, ಹಾಗೆ ಮುಂದೆ ಹೋಗತಕ್ಕಂಥದ್ದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ಎಚ್ಚರಿಕೆಯಿಂದ ಇರಬೇಕಾದ್ರೆ ನಾವು ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡಿದ್ದೀವಿ, ದೈವ ಅನ್ನತಕ್ಕಂಥದ್ದು. ಆ ದೈವಕ್ಕೆ ನಾವು ಶುದ್ಧರಾಗಿದ್ದು ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದು, ಅದೇ ಯಜ್ಞ. ನೀವು ಯಜ್ಞ ಮಾಡ್ತೀರಾ, ಭಜನೆ ಮಾಡ್ತೀರಾ, ಪೂಜೆ ಮಾಡ್ತೀರಾ, ವ್ರತ ಮಾಡ್ತೀರಾ, ಎಲ್ಲ ಒಂದೇ ಅರ್ಥ, ಬೇರೆ ಬೇರೆ ಬಣ್ಣಗಳಷ್ಟೇ. ಸ್ವಾಧ್ಯಾಯ, ಅಧ್ಯಯನ ಮಾಡ್ತಕ್ಕಂಥದ್ದು. ಪ್ರಪಂಚದ ಅತ್ಯಂತ ಪ್ರಾಚೀನ ಸಾಹಿತ್ಯ ಅಂದ್ರೆ ವೇದಗಳು ಅಂತ ಹೇಳಿದ್ರೆ ನಾವು ವೇದಾಧ್ಯಯನವನ್ನು ಮಾಡ್ತಕ್ಕಂಥದ್ದು.
ತಪ, ತಪಸ್ಸನ್ನು ಮಾಡೋದು. ತಪಸ್ಸನ್ನು ಮಾಡೋದು ಅಂತಂದ್ರೆ ಯಾವುದಾದರೂ ಒಂದು ವಿಷಯದಲ್ಲಿ ಏಕಾಗ್ರವಾಗಿ ಚಿಂತನೆಯನ್ನು ಮಾಡತಕ್ಕಂಥದ್ದು. ಯಾವುದನ್ನೇ ಓದಬೇಕಾಗಿದ್ರೆ ನಾವು ತಪಸ್ಸು ಮಾಡಬೇಕು, ಆಗಲೇ ಆ ವಿಷಯ ನಮಗೆ ಸಿಗ್ತಕ್ಕಂಥದ್ದು. ಆದರೆ ಸಾಮಾನ್ಯವಾಗಿ ತಪಸ್ಸು ಅಂದ್ರೆ ದೈವದ ವಿಷಯದಲ್ಲಿ ಏಕಾಗ್ರ ಚಿತ್ತತೆಯಿಂದ ಧ್ಯಾನ ಮಾಡ್ತಕ್ಕಂಥದ್ದು, ಆಗಲೇ ಇದು ಲಭಿಸಬೇಕಾಯಿತು. ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ಸ್ತಪ ಆರ್ಜವಂ ಅಂದ್ರೆ ಸರಳವಾಗಿ ಬದುಕ್ತಕ್ಕಂಥದ್ದು. ಅಹಿಂಸಾ ಸತ್ಯಮಕ್ರೋಧ ತ್ಯಾಗ ಶಾಂತಿರಪೈಶುನಂ. ಬಹಳ ಚೆನ್ನಾಗಿದೆ ಈ ಪಟ್ಟಿಯೆಲ್ಲ. ಅಹಿಂಸಾ, ಬೇರೆ ಯಾರಿಗೂ ಹಿಂಸೆಯನ್ನು ಮಾಡದೇ ಇರತಕ್ಕಂಥದ್ದು. ಸತ್ಯ, ಸತ್ಯವಾಗಿ ಬದುಕತಕ್ಕಂಥದ್ದು. ಅಕ್ರೋಧ, ಸಿಟ್ಟನ್ನು ಮಾಡಿಕೊಳ್ಳದೇ ಇರತಕ್ಕಂಥದ್ದು. ತ್ಯಾಗ, ಕೊಡತಕ್ಕಂಥದ್ದು. ಅಪೈಶುನಂ ಅಂದ್ರೆ ಚಾಡಿ ಹೇಳದೇ ಇರತಕ್ಕಂಥದ್ದು. ತ್ಯಾಗ ಶಾಂತಿರಪೈಶುನಂ, ಶಾಂತವಾಗಿರಬೇಕು, ಪ್ರಶಾಂತವಾಗಿ. ದಯಾಭೂತೇಶ್ವಲೋಕ್ತಂ, ದಯಾಭೂತ, ನನ್ನ ಜೊತೆಯಲ್ಲಿ ಇರತಕ್ಕಂತಹ ಪ್ರಾಣಿ ವರ್ಗಕ್ಕೆ ನಾನು ದಯಾಳುವಾಗಿರತಕ್ಕಂಥದ್ದು. ಕ್ರೂರಿಯಾಗಿರ್ಬೋದು, ಅಕ್ರೋಧ ಆಗಲೇ ಹೇಳಿದೆ. ಅಲೋಲುಪ್ತಂ, ಭೋಗಿ, ಭೋಗ ಅನುಭವಿಸಬಹುದು, ಆದರೆ ಲೋಲ್ಪತೆ ಅಂದ್ರೆ ಮಹಾಭೋಗ ಅದಲ್ಲ. ಅಲೋಲುಪ್ತಂ. ಮಾರ್ದವಂ, ಮೃದುವಾಗಿ ಮಾತಾಡತಕ್ಕಂಥದ್ದು. ಹ್ರೀ, ನಾಚಿಕೆ ಇರಬೇಕು ಅಂತ. ಯಾಕೆ ನಾಚಿಕೆ ಇರಬೇಕು? ನನ್ನಲ್ಲಿರೋದು ಬಹಳ ಪುಟಾಣಿದು. ನಿಮ್ಮಲ್ಲಿರೋ ಹಣವಾಗ್ಲಿ, ನಿಮ್ಮಲ್ಲಿರೋ ಸೌಂದರ್ಯವಾಗ್ಲಿ, ನಿಮ್ಮಲ್ಲಿರತಕ್ಕಂಥ ಜ್ಞಾನವಾಗ್ಲಿ, ನಿಮ್ಮಲ್ಲಿರತಕ್ಕಂಥ ಸಂಗೀತ ಶಕ್ತಿಯಾಗ್ಲಿ, ಇಂಥದ್ದು ಯಾವುದೇ ಒಂದು ಗುಣ ಜನ ಮೆಚ್ಚುತ್ತಾ ಇದ್ದಾರೆ ಅಂದ್ರೆ ಅದು ನನ್ನಲ್ಲಿ ಬಹಳ ಕಡಿಮೆ ಇದೆಯಲ್ಲ ಅನ್ನತಕ್ಕಂಥ ನಾಚಿಕೆ ಇರಬೇಕು. ಅಚಾಪಲಂ, ಚಾಪಲ್ಯ ಇರಬಾರ್ದು. ನಂಗೆ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅನ್ನುವ ಚಪಲತೆ ಇರಬಾರ್ದು. ತೇಜ, ಇದನ್ನೆಲ್ಲ ಈ ಗುಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಯ ಮುಖದಲ್ಲಿ ಯಾವುದೋ ಒಂದು ತೇಜಸ್ ಇರುತ್ತೆ, ಯಾವುದೋ ಒಂದು ಕಾಂತಿ ಇರುತ್ತೆ. ಈ ರೀತಿ ನನಗಿನ್ನೂ ಹೇಳೋದಿದೆ, ಕಾಲ ಇಲ್ಲ. ಈ ರೀತಿಯ ಗುಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಯಲ್ಲಿ ಭವಂತಿ ಸಂಪದಂ, ಈ ಸಂಪತ್ತು ಬರುತ್ತ್ರಿ. ಯಾವ ಸಂಪತ್ತು? ಭವಂತಿ ಸಂಪದಂ ದೈವೀ. ಅಭಿಜಾತಸ್ಯ ಭಾರತ, ಭಾರತ ಅರ್ಜುನ ಹುಟ್ಟುತ್ತೆ ಇದೆಲ್ಲ, ಈ ಗುಣಗಳು. ಇದನ್ನು ಅಭ್ಯಾಸ ಮಾಡುತ್ತೆ ಹೋಗಿ. ಇದಕ್ಕೆ ತದ್ವಿರುದ್ಧವಾದದ್ದೆಲ್ಲ ಅಸುರೀ ಗುಣಗಳು. ಪ್ರವೃತ್ತಿಂಚ ನಿವೃತ್ತಿಂಚ ಜನ ನವಿದುರಾಸುರಾಹ ನ ಶೌಚಂ ನಾಭಿಚಾಚಾರೋ ನ ಸತ್ಯಂ ತೇಷು ವಿದ್ಯತೆ ಇತ್ಯಾದಿ ಇತ್ಯಾದಿ ಆ ಅಸುರರ ವರ್ಣನೆಯನ್ನು ಕೃಷ್ಣ ಸಾಕಷ್ಟು ಮಾಡಿದ್ದಾನೆ. ನಾನು ಅದನ್ನೆಲ್ಲ ವರ್ಣನೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ನಮಗಿರತಕ್ಕಂಥ ಕಾಲದಲ್ಲಿ ನಾನು ಹೇಳಬೇಕಾದ ಇನ್ನೊಂದು ಅಂಶ ಇದೆ. ಈ ಅಧ್ಯಾಯದ ಕೊನೆಯಲ್ಲಿ ಕೃಷ್ಣ ಹೇಳಿದೆ. ಇಲ್ಲಿ ತನಕ ಮತ್ತೊಮ್ಮೆ ಒಂದು ವಾಕ್ಯದಲ್ಲಿ ಹೇಳೋಣ. ಇಷ್ಟೊತ್ತು ವರ್ಣನೆ ಮಾಡಿದ್ದು ದೈವಿ ಗುಣಗಳು, ಈ ಗುಣಗಳಿಗೆ ವಿರುದ್ಧವಾಗಿರತಕ್ಕಂಥದ್ದು ಅಸುರಿ ಗುಣಗಳು. ನಾವು ಅಸುರಿ ಗುಣಗಳನ್ನು ತಿರಸ್ಕರಿಸಿ ದೈವಿ ಗುಣಗಳನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅಧ್ಯಾಯದ ಕೊನೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಒಂದು ಸಂದೇಶವನ್ನು ಕೊಡ್ತಾನೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾಶ್ರಿತ. ನೋಡಯ್ಯ, ನರಕದ್ವಾರ ಅಂತ ಮೂರಿದೆಯ. ದ್ವಾರಂ ನಾಶನ ಮಾಡಿ, ನಾವು ಆ ಮೂರಕ್ಕೆ ಆಶ್ರಯವನ್ನು ಕೊಟ್ಟರೆ ಅಥವಾ ನಾವು ಆ ಮೂರೊಳಗೆ ಹೋಗಿ ಆಶ್ರಯ ತಗೊಂಡು ಬಿಟ್ಟರೆ ನಾಶನ, ನಮ್ಮನ್ನು ನಾಶ ಮಾಡುತ್ತೆ. ನಮ್ಮನ್ನು ನಾಶ ಮಾಡಿ ನರಕಕ್ಕೆ ಕಳಿಸುತ್ತೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾಶ್ರಿತ. ಯಾವುದವು? ಕಾಮ, ಕ್ರೋಧ ತಥಾ ಲೋಭ. ತಸ್ಮಾದೇತತ್ರಯಂ ತ್ಯಜೇತ್. ಹೇಳೋದು ಬಹಳ ಸುಲಭ ಕೃಷ್ಣ. ಈ ಮೂರನ್ನು ಬಿಡೋಕ್ಕಾಗಲ್ಲ ನಮಗೆ. ಕಾಮ, ಆಸೆ. ಬಹಳ ಜನ ಕಾಮ ಅಂದ್ರೆ ಬರೀ ಗಂಡು ಹೆಣ್ಣಿನ ಮಿಲನದ ಬಗ್ಗೆ ಮಾತಾಡ್ತಾರೆ. ಅದು ಹಾಗಲ್ಲ. ಕಾಮ ಅಂದ್ರೆ ಯಾವುದನ್ನು ಬಯಸುವುದು ಕಾಮವೇ. ಕಾಮ ಅಂದ್ರೆ ಇಷ್ಟಪಡೋದು ಅಂತ. ಇಷ್ಟಪಡೋದು ಬಿಡೋದಾಗ್ರಿ ಏನ್ ಎಲ್ಲರೂ ಸನ್ಯಾಸಿ ಹೇಳೋಕ್ಕಾಗ್ತೇನ್ರಿ ಅಂದರೆ ಈ ಕಾಮಕ್ಕೆ ಒಂದು ಮಿತಿ ಇರುತ್ತೆ. ಧರ್ಮ ವಿರುದ್ಧೋ ಕಾಮ ಅಂತ ಹೇಳ್ತಾನೆ ಕೃಷ್ಣ ಹಿಂದಿನ ಅಧ್ಯಾಯದಲ್ಲಿ. ಕಾಮ ನಾನೇ ಕಾಮ ಕಣೆ,
ನಾಳೆ ಕಾಮನ ಬಿಡೋ ಮಾತೇನು ಬಂತು? ಧರ್ಮ ವಿರುದ್ಧೋ ಕಾಮ, ಧರ್ಮಕ್ಕೆ ವಿರುದ್ಧವಲ್ಲದ ಕಾಮವನ್ನು ಮಾನ್ಯ ಮಾಡಬೇಕು ಅಂತ. ಕ್ರೋಧ, ಸಿಟ್ಟು ಬಿಡಬೇಕು ಅಂತ ಹೇಳ್ತಾ ಇದ್ದೇನೆ. ಸಿಟ್ಟು ಬಿಡೋಕ್ಕಾಗಲ್ಲ, ಸಿಟ್ಟು ಬರುತ್ತೆ, ಅದನ್ನ ನಿಯಂತ್ರಣ ಮಾಡಬೇಕು. ಕಾಮ, ಕ್ರೋಧ ತಥಾ ಲೋಭ, ಜಿಪುಣತನ. ಹುಟ್ಟದ ಏನು ತಂದಿಲ್ಲ, ಸತ್ತೋದ ಮೇಲೆ ನಾವು ಉಳಿಸಿ ಹೋದದ್ದನ್ನ ನಮ್ಮ ಮಕ್ಕಳು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕೊಟ್ಯಧೀಶನಾಗಿ ಒಳ್ಳೆ ಭಿಕಾರಿ ಇದ್ದಾಗಿರ್ತಕ್ಕಂಥದ್ದು. ಹಣ ಬೇಕಾದಷ್ಟಿದೆ, ಖರ್ಚು ಮಾಡಕ್ ಮನಸ್ಸು ಬರಲ್ಲ, ಯಾರಿಗೂ ಕೊಡಲ್ಲ, ತಾನೂ ಅನುಭವಿಸಲ್ಲ. ಆಮೇಲೆ ಇನ್ಯಾರೋ ಉಡಾಯಿಸ್ಬಿಡ್ತಾರೆ ಅದನ್ನ. ಕೊಡದೇ ಇರತಕ್ಕಂಥ ಮನಸ್ಸು, ಲೋಭ, ಜಿಪುಣ, ಈ ಮೂರನ್ನು ಬಿಡಬೇಕು. ತಸ್ಮಾದೇ ತತ್ರಯಂ ತ್ಯಜೇ. ಕೃಷ್ಣ ಬಹಳ ಸುಸ್ಪಷ್ಟವಾಗಿ ಈ ಮೂರನ್ನು ಬಿಡ್ರಿ ನೀವು ಅಂತ ಹೇಳ್ತಾ ಇದ್ದೇನೆ. ಕಾಮನೆ ಅಂದ್ರೆ ಅಧರ್ಮಯುತವಾದಂತಹ ಕಾಮನೆ, ಅದು ಹಣ ಸಂಪಾದನೆಯಲ್ಲಿ, ಸ್ತ್ರೀ ಸಂಪಾದನೆಯಲ್ಲಿ, ಆಸ್ತಿ ಸಂಪಾದನೆಯಲ್ಲಿ, ಯಾವುದೇ ಸಂಗ್ರಹ ಇರಲಿ, ಆ ಸಂಗ್ರಹ ಅನ್ನತಕ್ಕಂಥದ್ದು ಧಾರ್ಮಿಕವಾಗಿರಬೇಕು. ಕಾಮ, ಕ್ರೋಧ ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇ. ಈ ಮೂರನ್ನು ಬಿಡಿ. ಇಷ್ಟನ್ನು ಹೇಳ್ತಾ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ. ಯೇ ಶಾಸ್ತ್ರ ವಿಧಿಮುತ್ಸೃಜ್ಯ, ಯಾರು ಶಾಸ್ತ್ರಗಳನ್ನು ವಿರೋಧಿಸಿ ಬದುಕುತ್ತಾರೋ, ನ ಸಿದ್ಧಿಂ ನ ಪರಾಂ ಗತಿಂ, ಯಾರು ಶಾಸ್ತ್ರಕ್ಕೆ ವಿರುದ್ಧವಾಗಿ ಬದುಕುತ್ತಾರೋ, ಯಾರು ಅಶಾಸ್ತ್ರೀಯವಾಗಿ ಜೀವನವನ್ನು ನಡೆಸುತ್ತಾರೋ, ಯಾರು ಶಾಸ್ತ್ರ ಹೇಳಿದಂತೆ ಕೇಳುವುದಿಲ್ಲವೋ ಅವರಿಗೆ ನ ಸಿದ್ಧಿಂ ನ ಪರಾಂಗತಿ, ಅವರಿಗೆ ಜೀವನದಲ್ಲಿ ಸಾಧನೆಯೂ ಆಗೋದಿಲ್ಲ, ಮುಂದಿನ ಗತಿಯಲ್ಲಿ ಪರಲೋಕದಲ್ಲಿಯೂ ಅವರಿಗೆ ಸ್ಥಾನ ಇರೋದಿಲ್ಲ. ಆದ್ದರಿಂದ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತವು. ಬಹಳ ಪ್ರಧಾನವಾದಂತಹ ಕೊನೆಯ ಶ್ಲೋಕ. ಆದ್ದರಿಂದ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ, 16ನೇ ಅಧ್ಯಾಯದ ಕೊಟ್ಟ ಕೊನೆಯ ಶ್ಲೋಕ ಬಹಳ ಖಚಿತವಾಗಿ ಕೊಟ್ಟಂತಹ ಆದೇಶ ಅದು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ, ನಮ್ಮ ಬದುಕಿನಲ್ಲಿ ಕಾರ್ಯ ವ್ಯವಸ್ಥಿತ, ನಾವು ಮಾಡ್ತಕ್ಕಂಥ ಕಾರ್ಯ, ಮಾಡಕೂಡದಂತಹ ಕಾರ್ಯ, ಇಂಥದ್ದು ಮಾಡಬೇಕು, ಇಂಥದ್ದು ಮಾಡಕೂಡದು ಅನ್ನೋದಕ್ಕೆ ಪ್ರಮಾಣ ಯಾವುದು ಅಂದ್ರೆ ಶಾಸ್ತ್ರ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತವು ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ನೋಡಪ್ಪ, ಶಾಸ್ತ್ರವನ್ನು ಅರ್ಥ ಮಾಡಿಕೊಂಡು, ನಿಮಗೆ ಶಾಸ್ತ್ರ ಗೊತ್ತಿಲ್ಲದೆ ಇದ್ರೆ ಶಾಸ್ತ್ರ ಗೊತ್ತಿರತಕ್ಕಂತಹವರ ಹತ್ರ ಮಾತಾಡಿ ತಿಳ್ಕೊಂಡು ಶಾಸ್ತ್ರ ಹೇಗೆ ಹೇಳುತ್ತೋ ಹಾಗೆ ಬದುಕಬೇಕು, ಹಾಗೆ ಮಾಡಬೇಕು. ಆದ್ದರಿಂದ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ, ಶಾಸ್ತ್ರ ಅನ್ನತಕ್ಕಂಥದ್ದು ಬದುಕುವ ವ್ಯಕ್ತಿಯ ಒಂದು ಪ್ರಮಾಣ ಗ್ರಂಥ ಇದ್ದ ಹಾಗೆ, ಅದೊಂದು ಮಾನದಂಡ. ಶಾಸ್ತ್ರಕ್ಕೆ ಅನುಗುಣವಾಗಿ ನಾವು ಬದುಕಬೇಕು. ಶಾಸ್ತ್ರ ಹೇಳಿದಂತೆ, ಶಾಸ್ತ್ರ ಸೂಚಿಸಿದಂತೆ, ಶಾಸ್ತ್ರ ವಿಧಿಬದ್ಧವಾದಂತೆ ನಾವು ನಮ್ಮ ಜೀವನವನ್ನು ಮಾಡಬೇಕು. ಹಾಗಂತ ಕೃಷ್ಣ ಆದೇಶವನ್ನು ಕೊಡ್ತಾನೆ 16ನೇ ಅಧ್ಯಾಯದ ಕೊನೆಯಲ್ಲಿ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛಾದಿ ತಪಸಿನ ಫಲ, ಉಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನ್ನು ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆಧರಿಸಿ ಭಾರತದೊಂದಕ್ಷರವ ಕೇಳ್ದರಿಗೆ.